ಅಕ್ಷಯ ತೃತೀಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರವಾದ ಹಬ್ಬವಾಗಿದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಆಚರಿಸಲಾಗುತ್ತದೆ ಸ್ನೇಹಿತರೆ. ಅಕ್ಷಯ ಎಂದರೆ ಎಂದಿಗೂ ಸವೆಯದ ಅಥವಾ ನಾಶವಾಗದ ಎಂದರ್ಥ. ಅಕ್ಷಯ ತೃತೀಯ ದಿನದಂದು ಕೈಗೊಳ್ಳುವ ಯಾವುದೇ ಶುಭ ಕಾರ್ಯ, ಮಾಡುವಂತಹ ದಾನ, ಚಿನ್ನದ ಖರೀದಿ ಜೀವನದಲ್ಲಿ ಶಾಶ್ವತ ಸಂಪತ್ತು, ಸಮೃದ್ಧಿ ಹಾಗೂ ಯಶಸ್ಸನ್ನ ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಎಂದರೇನು, ಅಕ್ಷಯ ತೃತೀಯ ದಿನವನ್ನ ಏಕಿಷ್ಟು ವಿಶೇಷವಾಗಿ ಕಾಣಲಾಗುತ್ತೆ, ಹಾಗೆ ಅಕ್ಷಯ ತೃತೀಯ ದಿನದ ಮಹತ್ವವೇನು, ಅಕ್ಷಯ ತೃತೀಯ ದಿನವನ್ನ ಹೇಗೆ ಆಚರಣೆಯನ್ನ ಮಾಡಬೇಕು, ಹಾಗೆ ಅಕ್ಷಯ ತೃತೀಯ ದಿನ ಈ ವರ್ಷ 2 ದಿನ ಆಚರಿಸಲಾಗುತ್ತೆ, ಯಾವ ದಿನ ನಾವು ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಪ್ರತಿಯೊಂದನ್ನು ಈ ವಿಡಿಯೋ ಮೂಲಕ ನೋಡ್ತಾ ಹೋಗೋಣ ಸ್ನೇಹಿತರೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶಕ್ತಿಶಾಲಿ ದಿನವೆಂದು ಪರಿಗಣಿಸುವ ಈ ಸುದಿನವೇ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ದಿನವನ್ನ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ. ಈ ವರ್ಷದ ಅಕ್ಷಯ ತೃತೀಯ 2 ದಿನದವರೆಗೂ ನಾವು ಆಚರಣೆಯನ್ನ ಮಾಡಬಹುದು. ಈ ವರ್ಷದ ಅಕ್ಷಯ ತೃತೀಯು ನಾಳೆ ಭಾನುವಾರ 10:49 ಪ್ರಾರಂಭವಾಗಿ ಸೋಮವಾರ 20ನೇ ತಾರೀಕು 7:27 ಮುಕ್ತಾಯವಾಗುತ್ತದೆ. ಈ ವರ್ಷದ ಅಕ್ಷಯ ತೃತೀಯ ದಿನವನ್ನ 19ನೇ ತಾರೀಕು ಭಾನುವಾರ ಹಾಗೆ 20ನೇ ತಾರೀಕು ಸೋಮವಾರ 2 ದಿನಗಳ ನಾವು ಪೂಜೆ ಮಾಡಬಹುದು. ಆದರೆ ಸೋಮವಾರ ಸೂರ್ಯೋದಯವನ್ನ ಪರಿಗಣನೆಗೆ ತೆಗೆದುಕೊಂಡಾಗ 20ನೇ ತಾರೀಕು ಶುಭ ದಿನವಾಗಿರ್ತದೆ. ಆದರೆ ಬೆಳಿಗ್ಗೆ 7:27 ಅದು ಮುಕ್ತಾಯವಾಗುವುದರಿಂದ ನಾವು ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪೂಜೆ ಮಾಡುವಂಥವರು ಭಾನುವಾರ ಎಲ್ಲದನ್ನು ಖರೀದಿ ಮಾಡಿಕೊಂಡು, ನೀವೇನು ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನೆಲ್ಲ ಭಾನುವಾರನೇ ಖರೀದಿ ಮಾಡಿ ಸೋಮವಾರ ಬೆಳಿಗ್ಗೆ 7:27 ಒಳಗೆ ನಾವು ಪೂಜೆಯನ್ನು ಮಾಡಬಹುದು. ಅಕ್ಷಯ ತೃತೀಯ ದಿನದ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಸನಾತನ ಧರ್ಮದಲ್ಲಿ ಅಕ್ಷಯ ತೃತೀಯ ದಿನ ಒಂದು ಹಬ್ಬವಲ್ಲ ಸ್ನೇಹಿತರೆ. ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯು ಉತ್ತುಂಗ ಸ್ಥಿತಿಯಲ್ಲಿ ಇರುವಂತಹ ಮಹಾದಿನ. ಬ್ರಹ್ಮಾಂಡದ 2 ಪ್ರಮುಖ ಶಕ್ತಿಗಳು ಅಂದರೆ ಸೂರ್ಯ ಮತ್ತು ಚಂದ್ರ ಇಡೀ ದಿನ ತಮ್ಮ ಉಚ್ಚ ಸ್ಥಿತಿಯಲ್ಲಿರುತ್ತಾರೆ. ವರ್ಷದಲ್ಲಿ ಈ ಇಬ್ಬರು ಅಂದರೆ ಸೂರ್ಯ ಚಂದ್ರ ಅತ್ಯಂತ ಪ್ರಭಾವಶಾಲಿಯಾಗಿರುವ ಏಕೈಕ ದಿನ ಅಕ್ಷಯ ತೃತೀಯ ದಿನ. ಅಂದರೆ ಸೂರ್ಯ ತನ್ನ ಪೂರ್ಣ ಆತ್ಮಬಲವನ್ನು, ಚಂದ್ರ ತನ್ನ ಪೂರ್ಣ ಮನೋಬಲವನ್ನ ಭೂಮಿಗೆ ನೀಡುವಂತಹ ಸಮಯವಿದು. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಈ ಸುದಿನ ಸ್ವಯಂ ಸಿದ್ಧ ಮುಹೂರ್ತವೆಂದೇ ಪ್ರಸಿದ್ಧಿ ಪಡೆದಿದೆ. ಅಂದರೆ ಅಕ್ಷಯ ತೃತೀಯ ದಿನವು ದೋಷಮುಕ್ತವಾದ ದಿನ. ಸಾಮಾನ್ಯ ದಿನಗಳಲ್ಲಿ ನಾವು ಯಾವುದೇ ಕಾರ್ಯವನ್ನ ಮಾಡಲು ನಾವು ಪಂಚಾಂಗವನ್ನ ನೋಡುತ್ತೇವೆ ಸ್ನೇಹಿತರೆ. ಪಂಚಾಂಗದಲ್ಲಿ ರಾಹುಕಾಲ, ಗುಳಿಕಕಾಲ ಹಾಗೆ ಅಶುಭ ಗಳಿಗೆಗಳನ್ನ ನಾವು ಬಿಡುತ್ತೇವೆ. ಆದರೆ ಅಕ್ಷಯ ತೃತೀಯ ದಿನ ನಾವು ಈ ದಿನ ಮಾಡುವಂತಹ ಯಾವುದೇ ಕಾರ್ಯಗಳು ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತವೆ, ಹಾಗೆ ಅಕ್ಷಯ ಫಲವನ್ನ ತಂದು ಕೊಡುತ್ತದೆ ಎಂಬುವ ನಂಬಿಕೆ ಇದೆ. ಅಕ್ಷಯ ತೃತೀಯ ದಿನದಂದು ನಾವು ಯಾವುದೇ ಕಾರ್ಯವನ್ನ ಆರಂಭಿಸಬಹುದು. ಮನೆ ಕಟ್ಟಲು ಇರಬಹುದು, ಅಥವಾ ವ್ಯಾಪಾರವನ್ನ ಮಾಡಲಿರಬಹುದು, ಅಥವಾ ಹೊಸ ಉದ್ಯೋಗವನ್ನ ಆರಂಭಿಸಲು ನಾವು ಯಾವುದೇ ಪಂಚಾಂಗವನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಏಕೆಂದರೆ ಅಕ್ಷಯ ತೃತೀಯ ದಿನ ಸ್ವಯಂ ಸಿದ್ಧ ಮುಹೂರ್ತ. ಈ ದಿನ ಮಾಡುವ ಸಣ್ಣ ಆರಂಭವೂ ಕೂಡ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ತಂದು ಕೊಡುತ್ತದೆ. ಅಕ್ಷಯ ತೃತೀಯ ದಿನದಂದು ಸೂರ್ಯ ಚಂದ್ರರಿಬ್ಬರು ತಮ್ಮ ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಈ ದಿನದ ಪ್ರತಿ ನಿಮಿಷವೂ ಪವಿತ್ರವಾಗಿರುತ್ತದೆ. ಅಕ್ಷಯ ಎಂದರೆ ಕ್ಷಯಿಸುವುದಿಲ್ಲ, ಎಂದಿಗೂ ನಾಶವಾಗುವುದಿಲ್ಲ. ಈ ದಿನ ನಾವು ಮಾಡುವಂತಹ ದಾನ, ಧರ್ಮ, ಪೂಜೆ, ಯಾವುದೇ ಶುಭ ಕಾರ್ಯಗಳು ಫಲ ಅಕ್ಷಯವಾಗಿ ಅಂದರೆ ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯ ದಿನ ಏಕಿಷ್ಟು ವಿಶೇಷತೆ, ಹಾಗೆ ಅದರ ಪೌರಾಣಿಕ ಹಿನ್ನೆಲೆಯನ್ನು ನೋಡೋಣ ಸ್ನೇಹಿತರೆ. ಅಕ್ಷಯ ತೃತೀಯ ದಿನದ ಪೌರಾಣಿಕ ಹಿನ್ನೆಲೆ ಬಹಳ ಶ್ರೀಮಂತವಾಗಿದೆ. ಇದು ಕೇವಲ ಹಬ್ಬವಾಗಿ ಅಲ್ಲದೆ ಇತಿಹಾಸದ ಘಟನಾವಳಿಯ ಸಾಕ್ಷಿಯಾಗಿದೆ ಎಂದೇ ಪರಿಗಣಿಸಲಾಗುತ್ತದೆ.
ಪಾಂಡವರು ವನವಾಸದಲ್ಲಿ ಇರುವಾಗ ಸೂರ್ಯದೇವನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಂತಹ ಶುಭ ದಿನವಿದು. ಈ ಪಾತ್ರೆಯಲ್ಲಿ ಮಾಡಿದಂತಹ ಆಹಾರ ಅಕ್ಷಯವಾಗುತ್ತಿತ್ತು. ಈ ಅಕ್ಷಯ ಪಾತ್ರೆಯಿಂದಲೇ ಆಹಾರವನ್ನು ತಯಾರಿಸಿ ತಮ್ಮ ಆಶ್ರಮಕ್ಕೆ ಬರುತ್ತಿದ್ದಂತಹ ಅತಿಥಿಗಳಿಗೆ, ಋಷಿಮುನಿಗಳಿಗೆ ಸಂತಸದಿಂದ ಅಡಿಗೆಯನ್ನ ಮಾಡಿ ಬಡಿಸುತ್ತಾ ಇದ್ದರು. ಗುರು ವೇದವ್ಯಾಸರು ಗಣಪತಿಯ ಸಹಾಯದಿಂದ ವಿಶ್ವದ ಅತಿ ದೊಡ್ಡ ಮಹಾಕಾವ್ಯವಾದಂತಹ ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದ್ದು ಇದೇ ಪವಿತ್ರ ದಿನದಂದು. ಭಗೀರಥನ ತಪಸ್ಸಿಗೆ ಮೆಚ್ಚಿದಂತಹ ಗಂಗೆ ಭೂಮಿಗೆ ಹರಿದು ಬಂದಿದ್ದು ಇದೇ ಅಕ್ಷಯ ತೃತೀಯ ದಿನದಂದು. ಜಗತ್ತಿಗೆ ಅನ್ನ ಕೊಡುವ ಅನ್ನಪೂರ್ಣೇಶ್ವರಿ ದೇವಿಯು ಹುಟ್ಟಿದ್ದು ಈ ಅಕ್ಷಯ ತೃತೀಯ ದಿನದಂದೇ. ಭಗವಾನ್ ಮಹಾವಿಷ್ಣು ದೇವರು ಪರಶುರಾಮನಾಗಿ ಜನಿಸಿದ್ದು ಇದೇ ಅಕ್ಷಯ ತೃತೀಯ ದಿನದಂದು. ಲಂಕಾಧಿಪತಿ ರಾವಣನಿಂದ ಸೋತು ಎಲ್ಲ ಐಶ್ವರ್ಯವನ್ನ ಕಳೆದುಕೊಂಡಿದ್ದಂತಹ ಕುಬೇರ ಶಿವನ ತಪಸ್ಸನ್ನ ಮಾಡಿ ಸಂಪತ್ತಿನ ಅಧಿಪತಿಯಾಗಿದ್ದು ಈ ಅಕ್ಷಯ ತೃತೀಯ ದಿನದಂದೇ. ಕಡು ಬಡವನಾಗಿದ್ದಂತಹ ಸುಧಾಮನು ತನ್ನ ಗೆಳೆಯ ಶ್ರೀಕೃಷ್ಣನನ್ನ ಭೇಟಿ ಮಾಡಿ ತನ್ನ ಗೆಳೆಯನಿಗಾಗಿ ಅಪಾರ ಸಂಪತ್ತನ್ನ ಕರುಣಿಸಿದ್ದು ಇದೇ ಅಕ್ಷಯ ತೃತೀಯ ದಿನದಂದು. ನಮ್ಮ ಸನಾತನ ಧರ್ಮದಲ್ಲಿ ಪ್ರಮುಖವಾದ ತ್ರೇತಾಯುಗ ಪ್ರಾರಂಭವಾದದ್ದು ಇದೇ ಅಕ್ಷಯ ತೃತೀಯ ದಿನದಂದು. ಪವಿತ್ರ ಕ್ಷೇತ್ರವಾದಂತಹ ಬದ್ರಿನಾಥ ದೇವಾಲಯದ ಬಾಗಿಲನ್ನ ಪ್ರತಿ ವರ್ಷ ಈ ಅಕ್ಷಯ ತೃತೀಯ ದಿನದಂದೇ ತೆರೆಯಲಾಗುವುದು. ಜ್ಞಾನದ ಅಧಿದೇವತೆ ಹಯಗ್ರೀವ ಸ್ವಾಮಿ ಅವತರಿಸಿದ್ದು ಇದೇ ಅಕ್ಷಯ ತೃತೀಯ ದಿನದಂದು. ಅಕ್ಷಯ ತೃತೀಯ ದಿನವನ್ನ ಹೇಗೆ ಆಚರಣೆ ಮಾಡಬೇಕು, ಪ್ರಮುಖವಾದ ಆಚರಣೆಗಳು ಯಾವ್ಯಾವು ಎಂದು ನೋಡೋಣ ಸ್ನೇಹಿತರೆ. ಮೊದಲನೆಯದಾಗಿ ದಾನ. ಅಕ್ಷಯ ತೃತೀಯ ದಿನವು ಕೇವಲ ಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಕೊಡುವ ಹಾಗೂ ಒಳ್ಳೆಯದನ್ನ ಆಲೋಚಿಸುವ ಸುದಿನವಾಗಿದೆ ಸ್ನೇಹಿತರೆ. ಅಕ್ಷಯ ತೃತೀಯ ದಿನದಂದು ಮಾಡುವಂತಹ ದಾನ ಅಕ್ಷಯವಾಗುತ್ತದೆ, ಅಂದರೆ ಅದರ ಪುಣ್ಯ ಫಲ ಎಂದಿಗೂ ಮುಗಿಯುವುದಿಲ್ಲ. ಈ ದಿನ ಮಾಡಬಹುದಾದಂತಹ ದಾನ ನೇರವಾಗಿ ನಮ್ಮ ಪೂರ್ವಜರಿಗೆ ತಲುಪುತ್ತದೆ, ಹಾಗೆ ಅವರ ಆಶೀರ್ವಾದ ಕೂಡ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯ ದಿನದಂದು ಮಾಡುವ ದಾನದಿಂದ ಗ್ರಹಗತಿಗಳ ದೋಷ ನಿವಾರಣೆಯಾಗುತ್ತದೆ ಹಾಗೂ ನಾವು ಗೊತ್ತಿದ್ದೋ ಗೊತ್ತಿಲ್ಲದಲೇ ಮಾಡಿದಂತಹ ಪಾಪಗಳಿಂದ ಮುಕ್ತಿಯನ್ನು ಹೊಂದಬಹುದು. ಅಕ್ಷಯ ತೃತೀಯ ದಿನದಂದು ಅನ್ನದಾನ, ಪಾನಕ, ಮಜ್ಜಿಗೆ, ಪಾದರಕ್ಷೆ, ಛತ್ರಿ, ವಸ್ತ್ರಗಳನ್ನು ನಾವು ದಾನ ಮಾಡಬಹುದಾದಂತಹ ಶ್ರೇಷ್ಠ ದಾನಗಳಾಗಿರ್ತವೆ. ಅಕ್ಷಯ ತೃತೀಯ ದಿನವು ಕೇವಲ ಕೊಳ್ಳುವುದಕ್ಕೆ ಹೆಚ್ಚು ಗಮನವನ್ನ ನೀಡದೆ ಹಸಿದವರಿಗೆ ಊಟ, ಬಾಯಾರಿದವರಿಗೆ ನೀರು, ಮಜ್ಜಿಗೆ, ಪಾನಕವ ನೀಡುವುದು ಅಕ್ಷಯ ತೃತೀಯ ದಿನದ ನಿಜವಾದ ಅರ್ಥವಾಗಿದೆ ಸ್ನೇಹಿತರೆ. ಎರಡನೆಯದು ಪವಿತ್ರ ಸ್ನಾನ. ಈ ದಿನ ಗಂಗಾ ಮಾತೆ ಭೂಮಿಗೆ ಇಳಿದು ಬಂದ ಸುದಿನವಾಗಿರುವುದರಿಂದ ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಅಥವಾ ಮನೆಯಲ್ಲಿ ಸ್ನಾನ ಮಾಡುವಾಗ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡಬಹುದು. ಈ ದಿನ ಗಂಗಾ ಮಾತೆ ಭೂಮಿಗೆ ಇಳಿದು ಬಂದ ಪುಣ್ಯ ದಿನವಾಗಿರುವುದರಿಂದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಮನಸ್ಸು ಮತ್ತು ಶರೀರ ಶುಭ್ರವಾಗುತ್ತದೆ. ಮೂರನೆಯದಾಗಿ ಲಕ್ಷ್ಮೀನಾರಾಯಣ ಪೂಜೆ. ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀನಾರಾಯಣನನ್ನ ಪೂಜಿಸಬೇಕು. ಲಕ್ಷ್ಮೀನಾರಾಯಣನನ್ನ ಪೂಜಿಸುವುದರಿಂದ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀನಾರಾಯಣನನ್ನ ನಾವು ಪೂಜಿಸುವಾಗ ತುಳಸಿಯ ದಳಗಳಿಂದ ಪೂಜಿಸಬೇಕು. ಹೀಗೆ ನಾವು ತುಳಸಿಯ ದಳಗಳಿಂದ ಅಕ್ಷಯ ತೃತೀಯ ದಿನದಂದು ನಾವು ಪೂಜಿಸಿದರೆ ನಾರಾಯಣ ಸ್ವಾಮಿ ನಮಗೆ ನೆಮ್ಮದಿ ನೀಡಿದರೆ ಲಕ್ಷ್ಮೀ ದೇವಿ ನಮಗೆ ಸಮೃದ್ಧಿಯನ್ನು ನೀಡುತ್ತಾಳೆ. ನಾಲ್ಕನೆಯದಾಗಿ ಶುಭ ಕಾರ್ಯಗಳು. ಈ ದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಪಂಚಾಂಗವನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಗೃಹ ಪ್ರವೇಶ ಮಾಡಲು ಅಕ್ಷಯ ತೃತೀಯ ದಿನ ಶುಭ ದಿನವಾಗಿರುತ್ತದೆ ಸ್ನೇಹಿತರೆ. ಭೂಮಿಯನ್ನ ಖರೀದಿ ಮಾಡಲು ಅಥವಾ ಮನೆಯನ್ನ ಖರೀದಿಸಲು, ವಾಹನಗಳನ್ನ ಖರೀದಿಸಲು, ಯಾವುದೇ ವಸ್ತುಗಳನ್ನ ಖರೀದಿಸಲು ಅಥವಾ ಒಪ್ಪಂದದ ಸಹಿ ಹಾಕಲು ಈ ಅಕ್ಷಯ ತೃತೀಯ ದಿನವು ಶುಭ ದಿನವಾಗಿರುತ್ತದೆ. ಅಕ್ಷಯ ತೃತೀಯ ದಿನದಂದು ಮುಂಗಡ ಹಣವನ್ನ ನೀಡಲು ಹಾಗೆ ಹೊಸ ಮನೆಯನ್ನ ಕಟ್ಟಲು, ಗುದ್ದಲಿ ಪೂಜೆ ಮಾಡಲು ಮಂಗಳಕರವಾದ ದಿನವೆಂದು ನಂಬಲಾಗುತ್ತದೆ.
ಅಕ್ಷಯ ತೃತೀಯ ದಿನದಂದು ಸಾವಿರಾರು ಮದುವೆಗಳು ನಡೆಯುತ್ತವೆ. ಈ ದಿನ ದಾಂಪತ್ಯಕ್ಕೆ ಕಾಲಿಟ್ಟರೆ ಅವರ ಸಂತೋಷ ಅಕ್ಷಯವಾಗಿರುತ್ತದೆ ಎಂಬುವ ನಂಬಿಕೆ ಇದೆ. ಈ ದಿನ ನಿಶ್ಚಿತಾರ್ಥ, ನಾಮಕರಣಗಳು ನಡೆಯಲು ಶ್ರೇಷ್ಠವಾದ ದಿನವಾಗಿರುತ್ತದೆ. 5ನೇದಾಗಿ ಧಾನ್ಯ ಖರೀದಿ. ಧಾನ್ಯಗಳು ಲಕ್ಷ್ಮಿಯ ಸ್ವರೂಪವಾಗಿದ್ದು ದವಸ ಧಾನ್ಯಗಳನ್ನು ಮನೆಗೆ ಖರೀದಿಸಿ ತರುವುದರಿಂದ ಅನ್ನಪೂರ್ಣೇಶ್ವರಿಯ ಕೃಪೆ ನಮ್ಮದಾಗುತ್ತದೆ. ಅಕ್ಕಿ, ಬೇಳೆ, ಧಾನ್ಯಗಳು ಈ ದಿನ ನಾವು ಖರೀದಿಸಿ ಮನೆಗೆ ತರುವುದು ಶುಭಕರವಾಗಿರುತ್ತದೆ. 6ನೇದಾಗಿ ಜಪ ತಪ. ಅಕ್ಷಯ ತೃತೀಯ ದಿನದಂದು ನಾವು ಏನೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಅದು ಅಕ್ಷಯವಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ನಾವು ಮಾಡುವ ಮಂತ್ರ ಪಠಣವು ನಮ್ಮ ಜೀವನದಲ್ಲಿ ಶಾಶ್ವತವಾದ ಪುಣ್ಯ ಹಾಗೂ ಶಾಂತಿ ದೊರೆಯುವಂತೆ ಮಾಡುತ್ತದೆ. ಅಕ್ಷಯ ತೃತೀಯ ದಿನದಂದು ವಿಷ್ಣು ಸಹಸ್ರನಾಮ, ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳಿಕೊಳ್ಳುವುದು ಬಹಳ ಶ್ರೇಷ್ಠವಾಗಿರುತ್ತದೆ. 7ನೇದಾಗಿ ಪಿತೃದರ್ಪಣ. ಜಾತಕದಲ್ಲಿ ಪಿತೃದೋಷವಿರುವಂತವರು ಈ ಅಕ್ಷಯ ತೃತೀಯ ದಿನದಂದು ಪಿತೃಗಳಿಗೆ ದರ್ಪಣವನ್ನು ಅರ್ಪಿಸಿದರೆ ಅದು ದೋಷ ಕಮ್ಮಿಯಾಗುತ್ತದೆ. ಈ ದಿನ ನೀಡುವಂತಹ ಪಿತೃದರ್ಪಣ ಪಿತೃಗಳಿಗೆ ಎಂದಿಗೂ ಮುಗಿಯದ ತೃಪ್ತಿಯನ್ನು ತಂದುಕೊಡುತ್ತದೆ. 8ನೇದಾಗಿ ವಿದ್ಯಾರಂಭ. ಅಕ್ಷಯ ತೃತೀಯ ದಿನದಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಆರಂಭಿಸಲು ಪವಿತ್ರವಾದ ಹಾಗೂ ಶ್ರೇಷ್ಠವಾದ ದಿನವಾಗಿರುತ್ತದೆ ಸ್ನೇಹಿತರೆ. ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಗಣೇಶನಿಗೆ ಆದೇಶಿಸಿದ ದಿನವಾಗಿರುವುದರಿಂದ ಅಕ್ಷಯ ತೃತೀಯ ದಿನವು ವಿದ್ಯಾರಂಭಕ್ಕೆ ಶುಭ ದಿನವಾಗಿರುತ್ತದೆ. ಹಾಗೆಯೇ ಜ್ಞಾನದ ಅಧಿದೇವತೆ ಹಯಗ್ರೀವ ಸ್ವಾಮಿ ಅವತರಿಸಿದ ದಿನ ಇದಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಇದು ವಿಶೇಷವಾದ ದಿನವಾಗಿರುತ್ತದೆ ಸ್ನೇಹಿತರೆ. ಈ ದಿನ ಕಲಿಯಲು ಪ್ರಾರಂಭಿಸಿದ ವಿದ್ಯೆ ಮನುಷ್ಯನ ಜೀವನದಲ್ಲಿ ಎಂದಿಗೂ ಮಾಸದೆ ನಿರಂತರವಾಗಿರುತ್ತದೆ. ಸಂಗೀತ, ನೃತ್ಯ, ಯಾವುದೇ ಹೊಸ ಕಲೆಯನ್ನು ಕಲಿಯಲು ಈ ಅಕ್ಷಯ ತೃತೀಯ ದಿನದಂದು ಚಾಲನೆ ನೀಡುವುದು ಬಹಳ ಶ್ರೇಷ್ಠಕರ ಎಂದು ನಂಬಲಾಗುತ್ತದೆ. 9ನೇಯದು ಗೋಸೇವೆ. ಅಕ್ಷಯ ತೃತೀಯ ದಿನಗಳಲ್ಲಿ ಮಾಡಬಹುದಾದಂತಹ ಆಚರಣೆಯಲ್ಲಿ ಗೋಸೇವೆ ಕೂಡ ಪ್ರಮುಖವಾದುದು ಸ್ನೇಹಿತರೆ. ಅಕ್ಷಯ ತೃತೀಯ ದಿನದಂದು ಗೋವುಗಳಿಗೆ ಮೇವು, ಬೆಲ್ಲ, ಹಣ್ಣುಗಳನ್ನು ನೀಡುವುದು ಪುಣ್ಯದಾಯಕವೆಂದು ನಂಬಲಾಗುತ್ತದೆ. ಗೋವುಗಳು ಮಹಾಲಕ್ಷ್ಮಿ ಪ್ರತೀಕ. ಗೋವಿನಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿರುತ್ತಾರೆ ಸ್ನೇಹಿತರೆ. ಈ ದಿನ ಅಂದರೆ ಅಕ್ಷಯ ತೃತೀಯ ದಿನದಂದು ಗೋವುಗಳಿಗೆ 3 ಬಾರಿ ಪ್ರದಕ್ಷಿಣೆ ಹಾಕಿದರೆ 33 ಕೋಟಿ ದೇವತೆಗಳಿಗೆ ನಮಿಸಿದಷ್ಟು ಪುಣ್ಯ ಸಿಗುತ್ತದೆ. 10ನೇದಾಗಿ ಪವಿತ್ರ ಕ್ಷೇತ್ರಗಳ ದರ್ಶನ. ಅಕ್ಷಯ ತೃತೀಯ ದಿನದಂದು ಪವಿತ್ರ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಪಡೆಯುವುದು ಅತ್ಯಂತ ಮಂಗಳಕರವೆಂದು ನಂಬಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ತೀರ್ಥಯಾತ್ರೆಯನ್ನ ಕೈಗೊಳ್ಳುವುದರಿಂದ ಜನ್ಮ ಜನ್ಮಾಂತರಗಳ ಪುಣ್ಯ ನಮ್ಮದಾಗುತ್ತದೆ. ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪ್ರತಿಯೊಬ್ಬರಿಗೂ ಅಕ್ಷಯ ತೃತೀಯ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಅಕ್ಷಯ ತೃತೀಯ ದಿನ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯುಷ್ಯವನ್ನು ತಂದು ಕೊಡಲಿ ಅಂತ ಬೇಡ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂಥದೇ ಒಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.